ಎಲ್ಲ ದರ್ಶನ್ ಬಗ್ಗೆ ಹೇಳಿ ಸರ್. ಸಿಟಿ ರವಿಯವರು ಕೂಡ ಹೇಳಿದರು ಸರ್, ಸಿಎಂ ಬದಲಾವಣೆ ವಿಚಾರವಾಗಿ ಅದೇ ಚರ್ಚೆ ಆಗ್ತಿದೆ. ಕೆಲವು ಸಚಿವರುಗಳು ಕೂಡ ಅದರ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನೋಡಿ, ನಾನು ಹೇಳಿದೆ ನಿಮಗೆ, ನಾನು ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನ ಜವಾಬ್ದಾರಿ ಪಾರ್ಟಿಯನ್ನು ಗಟ್ಟಿಗೊಳಿಸುವಂಥದ್ದು. ಮೆಂಬರ್ಶಿಪ್ ಡ್ರೈವ್ ಬಗ್ಗೆ ಕೇಳಿ ಹೇಳ್ತೀನಿ. ನಾನು ಶಾಸಕನಾಗಿದ್ದರೆ ರಾಜಕಾರಣದ ಬಗ್ಗೆ ಮಾತನಾಡ್ತಿದ್ದೆ. ಈಗ ರಾಜಕಾರಣ ಮಾತಾಡಬೇಕಾಗಿರೋಂಥದ್ದು ಪಾರ್ಟಿ ಸ್ಟ್ರಾಟರ್ಜಿ ವೆರಿ ಕ್ಲಿಯರ್. ರಾಜ್ಯದಲ್ಲಿ ಎರಡು ಕೋಟಿ ಸದಸ್ಯರನ್ನ ನೋಂದಣಿ ಮಾಡಬೇಕು. ಬಿಜೆಪಿಯನ್ನ ಸ್ವಂತ ಬಲದ ಮೇಲೆ 2028ರಲ್ಲಿ 140ಕ್ಕೂ ಹೆಚ್ಚು ಸ್ಥಾನ ಪಡೆದು ಬಿಜೆಪಿ ಅಧಿಕಾರಕ್ಕೆ ತರಬೇಕು ಅನ್ನೋದು ನಮ್ಮ ಟಾಸ್ಕ್ ಇರೋದು. ಈಗ ಯಾರು ಶಾಸಕರಿದ್ದಾರೆ, ಯಾರು ವಿರೋಧ ಪಕ್ಷದ ನಾಯಕರಿದ್ದಾರೆ, ಯಾರು ರಾಜ್ಯಾಧ್ಯಕ್ಷರಿದ್ದಾರೆ, ಪಕ್ಷದ ವಲಯದಲ್ಲಿ ಅಧಿಕಾರ ರಾಜಕಾರಣದ ಬಗ್ಗೆ ಚರ್ಚೆ ಮಾಡ್ತಾರೆ. ನಾನು ಕಳೆದ ಬಾರಿಯ ಚುನಾವಣೆಯಲ್ಲಿ ನಾನು ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷವನ್ನು ಬಲಪಡಿಸುವಂಥ ಕೆಲಸವನ್ನು ಮಾಡಬೇಕು ಹೊರತು ಅಧಿಕಾರ ರಾಜಕಾರಣದಿಂದ ದೂರ ಉಳಿಲಿಕ್ಕೆ ಕಾರಣ ಒಂದೇನೆ, ನಾನು ಶಾಸಕನಲ್ಲ. ನಾನು ಶಾಸಕನಾದ್ರೆ ಅಧಿಕಾರದ ರಾಜಕಾರಣದ ಬಗ್ಗೆನೂ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂದ್ರೆ ಹೇಳ್ತೀನಿ. ನಮ್ಮ ಆಡಳಿತಾವಧಿ ತನಿಖೆ ಮಾಡೋದು ಕೂಡ ಸಮಿತಿ ರಚನೆ ಮಾಡಿದ್ದಾರೆ ಸರ್, ಗೃಹ ಸಚಿವರ ನೇತೃತ್ವದಲ್ಲಿ. ನಾನು ಹೇಳಿದ್ನಲ್ಲ ನಿಮಗೆ, ನಮ್ಮ ಆಡಳಿತಾವಧಿ ಅಂತ ಹೇಳಿದ್ರೆ 2018ರಿಂದ 23 18ರಿಂದ 23 ತನಕ 14 ತಿಂಗಳು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. ಉಳಿದಂಥ ಸಮಯದಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಇಬ್ಬರು ನಾಯಕರು ಮುಖ್ಯಮಂತ್ರಿಗಳಾಗಿದ್ದರು. ಯಾವ್ಯಾವ ತನಿಖೆ ಮಾಡಬೇಕು ಅನ್ನೋದನ್ನು ಅವರು ಸ್ವತಂತ್ರರಿದ್ದಾರೆ. ನಾವು ಅವರಿಗೆ ಭಾಳ ಮುಕ್ತವಾಗಿ ಮನವಿಯನ್ನು ಮಾಡ್ತೀವಿ. ಏನೆಲ್ಲ ನಡೆದಿದೆ ಅದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಲಿ, ಯಾವುದೇ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಿ. ಥ್ಯಾಂಕ್ ಯು. ಬೇರೆ ಏನಾದರೂ ಎಲ್ಲ ದರ್ಶನ್ ಬಗ್ಗೆ ಹೇಳಿ ಸರ್.